ಈ ವಾರ ನಾಮಿನೇಷನ್ ಯಾರ್ಯಾರೆಲ್ಲ ಆಗಿದ್ದಾರಂತ ಕಂಪ್ಲೀಟಾಗಿ ಮಾಹಿತಿನ ನೋಡ್ಕೊಳ್ಳೋಣ. ಅದರ ಜೊತೆಗೆ ಏನೋಣಪ್ಪ ಅಂದರೆ ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳಗಳು ಏನಕ್ಕೆ ಆಗ್ತಾ ಇದೆ, ಚಿಕ್ಕ ಚಿಕ್ಕ ರೀಸನ್ ಏನಕ್ಕೆ ಕೊಡ್ತಾ ಇದ್ದಾರೆ ಇಲ್ಲಿ ಎಲ್ಲನ ಪ್ರತಿಯೊಂದು ತಿಳ್ಕೊಳ್ಳೋಣ ಸ್ನೇಹಿತರೆ. ಆಮೇಲೆ ತುಕಾಲಿ ಸಂತೋಷ್ ಅವರು, ಮೈಕಲ್ ಅವರು, ಆಮೇಲೆ ಸಂಗೀತ ಅವರು ಬೇಕಂತ ಟ್ರಿಗರ್ಡ್ ಆಗ್ತಾ ಇದ್ದಾರೆ. ಅದು ಉದ್ದೇಶಪೂರ್ವಕವಾಗಿ ಇಲ್ಲ. ಈಗ ಕೊನೆಗೆ ಬಂದಾಗ ಎಲ್ಲ ಸ್ಟ್ರಾಂಗ್ ಸ್ಪರ್ಧಿಗಳಿರ್ತಾರೆ, ಅಲ್ಲಿ ಕೆಲವೊಂದು ಗಿಮಿಕ್ಗಳನ್ನು ಮಾಡಲೇಬೇಕಾಗುತ್ತೆ ಯಾರಾದ್ರೂ. ಅದರ ಸಲುವಾಗಿಯೇ ಇವರು ಕೆಲವೊಂದು ಗಿಮಿಕ್ಗಳನ್ನು ಮಾಡುತ್ತಿದ್ದಾರೆ. ಅದೇನು ಉದ್ದೇಶಪೂರ್ವಕವಾಗಿ ಜಗಳಗಳನ್ನು ಅವರು ಆಡುತ್ತಿಲ್ಲ, ಅದು ಮಾಡಲೇಬೇಕಾಗುತ್ತೆ. ಆ ಒಂದು ವಿಷಯಗಳು ಅವ್ರಿಗೆ ಗೊತ್ತಿದೆ. ತುಕಾಲಿ ಸಂತೋಷ್ ಅವರು ತುಂಬ ಸರ್ತಿ ಹೇಳಿದ್ದಾರೆ. ಹೌದು, ಇಲ್ಲಿ ನಾವು ಇನ್ನೊಬ್ಬರಿಗೆ ಕರುಣೆ ತೋರಿಸ್ಕೊಂಡು ಹಂಗಂದೆ ಸ್ವಾರಿ ಕೇಳ್ಕೊಂಡು ಇದ್ದರೆ ಅದೆಲ್ಲ ಆಗಲ್ಲ. ಇದೆಲ್ಲ ನಿನ್ನೆ ಎಪಿಸೋಡಲ್ಲಿ ನೋಡಿರ್ಬೇಕು ನೀವು. ತುಕಾಲಿ ಸಂತೋಷ ವರ್ತನೆ ಸಂಗೀತ ಅವರು ಹೇಳಿದಾಗ ರೀಸನ್ ಕೊಟ್ಟವರು ಅವರು, ಮಾತಾಡಿರೋರು ಅವರು. ಇವರು ಬೇಕಂತ ಒಳಗಡೆ ಬಾಲ ತಿರುಗಿಸೋದು, ಅದಕ್ಕೆ ರೆಸ್ಪೆಕ್ಟ್ ಕೊಡಿ, ಇದಕ್ಕೆ ರೆಸ್ಪೆಕ್ಟ್ ಕೊಡಿ, ಅದು ಉದ್ದೇಶಪೂರ್ವಕವಾಗಿ ಮಾಡಿದ್ದೆ ಅಂತ ಅದು ಎಲ್ಲ ಜನಗಳಿಗೂ ಗೊತ್ತಿರೋ ವಿಷಯನೇ. ಇವಾಗ ನಾವು ನಾಮಿನೇಷನ್ ವಿಚಾರದಲ್ಲಿ ಬರೋಣ, ಓಕೆನಾ. ಯಾರ್ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೆ, ಯಾರು ಮನೆಗೆ ಹೋಗ್ತಾರಂತನೂ ಫ್ಯೂಚರ್ ಪ್ರೆಡಿಕ್ಷನ್ ಕೂಡ ಮಾಡೋಣ. 100% ಇಬ್ಬರಲ್ಲಿ ಒಬ್ಬರು ಹೋಗ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಕಂಪ್ಲೀಟಾಗಿ ಸ್ಟ್ರಾಂಗ್ ಸ್ಪರ್ಧಿಗಳಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲೀಗ ಮನೆಗೆ ಹೋಗ್ತಾ ಅವರಿಗೆ ನಾಮಿನೇಷನ್ನಲ್ಲಿ ಕೊಡುವ ಕೆಲವು ಕಾರಣಗಳು ತುಂಬ ಸಿಲ್ಲಿಯಾಗಿರ್ತಾವಂತಲೇ ಹೇಳ್ಬೋದು. ಇಲ್ಲಿ ಪ್ರತಾಪ್ ಅವರಿಗೂ ಕೂಡ ಕೆಲವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಬರೋಣ ಇವಾಗ ನಾಮಿನೇಷನ್ ವಿಚಾರಕ್ಕೆ. ಇವತ್ತಿನ ಪ್ರೋಮೋ ಪ್ರಕಾರ ಯಾರ್ಯಾರಿಗೆ ನಾಮಿನೇಟ್ ಮಾಡಿದ್ದಾರೆ, ಯಾರು ನಾಮಿನೇಟ್ ಆಗಿದ್ದಾರೆ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ತಪ್ಪದೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದೇ ರೀತಿಯ ಹೊಸ ವಿಡಿಯೋಗಳು ಅಪ್ಡೇಟ್ಗಳು ಬರ್ತಾನೆ ಇರ್ತವೆ. ಬನ್ನಿ ನಾಮಿನೇಟ್ ಯಾರ್ಯಾರು ಹೆಸರು ತಗೊಂಡಿದ್ದಾರೆ, ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ನೋಡ್ಕೊಳ್ಳೋಣ. ಇವಾಗ ಫಸ್ಟು ಪ್ರತಾಪ್ ಹೆಸರನ್ನು ವಿನಯ್ ಅವರು ತಗೋತಾರೆ. ಅಂದರೆ ಈ ನೋಡಿ ನಾಮಿನೇಟ್ ಅಂತ ಈ ಒಂದು ಎಲ್ಲರಿಗೂ ನಿಂದಿರಿಸಿರ್ತಾರೆ. ಈ ನಾಮಿನೇಟ್ ಎಂಬ ಒಂದು ಬೋರ್ಡನ್ನು ತೋರಿಸಿ ಅವರ ಮೇಲೆ ಈ ಒಂದು ಕಪ್ಪು ನೀರನ್ನು ಹಾಕಬೇಕು. ಆ ಚೇರ್ ಮೇಲೆ ಕುಂಡ್ರಿಸಿ ಯಾರನ್ನು ನಾಮಿನೇಟ್ ಮಾಡಿದಾರೆ ಮತ್ತು ಸೂಕ್ತ ಕಾರಣಗಳು ಕೂಡ ಕೊಡಬೇಕು. ಇಲ್ಲಿ ವಿನಯ್ ಅವರು ಫಸ್ಟ್ ಬರ್ತಾರೆ. ಬಂದುಬಿಟ್ಟು ನಾಮಿನೇಷನ್ ಬೋರ್ಡ್ನ ಹಿಡಿದ್ಬಿಟ್ಟು ಡ್ರೋನ್ ಪ್ರತಾಪ್ ಅವ್ರಿಗೆ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡ್ತಾರಂತಲೇ ಹೇಳ್ಬೋದು. ಹಳ್ಳಿ ವಿಚಾರ, ಒಳ್ಳೆ ಸಿಟಿ ಬಾಯ್ ಇದ್ದವನು ಹಳ್ಳಿ ಥರ ಅವನು ಚೇಂಜ್ ಆಗಿದ್ದಾನೆ, ಅವನ ಮಾತಿನ ಹಾವಭಾವಗಳು ಕಂಪ್ಲೀಟಾಗಿ ಚೇಂಜ್ ಆಗಿದೆ, ಹಳ್ಳಿಯವರ ವೋಟ್ಸ್ಗಳನ್ನು ಪಡೆಯೋಕ್ಕೆ ಗಿಮಿಕ್ ಮಾಡ್ತಾ ಇದ್ದಾನೆ ಅಂತ ಪ್ರತಾಪ್ಗೆ ವಿನಯ್ ಕಾರಣ ಕೊಡ್ತಾರೆ. ಒಂದೇ ಸರ್ತಿಗೆ ಜಟ್ಟು, ಏರ್ಪ್ಲೇನು ಎಲ್ಲ ಮಾತಾಡೋರು ಇವಾಗ ಮುದ್ದೆ ಏನು ಕನ್ನಲ ಬಾರ್ ಕನ್ನಲ ಅಂತ ಮಾತಾಡ್ತಾರೆ. ಇದು ಕಂಪ್ಲೀಟಾಗಿ ಅವರ ಫೇಕ್ ವ್ಯಕ್ತಿತ್ವನೂ ಎತ್ತು ತೋರಿಸುತ್ತೆ. ಎಲ್ಲ ನಾಟಕ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವಿನಯ್ ಅವರು ಪ್ರತಾಪ್ ಅವ್ರಿಗೆ ಕಾರಣ ಕೊಡ್ತಾರೆ. ನಾನು ಇರೋದು ಹಿಂಗೆ ಅಂತ ಪ್ರತಾಪ್ ಅವರು ವಾದ ಮಾಡಿದ್ರು. ಇಲ್ಲಿ ನಾಮಿನೇಷನಲ್ಲಿ ನಾವು ರೀಸನ್ ಕೊಡ್ತಿರೋದು, ಅಡ್ಡ ಮಾತಾಡಬೇಡಿ ಅಂತ ವಿನಯ್ ಅವರು ಹೇಳಿ ಪ್ರತಾಪ್ಗೆ ನಾಮಿನೇಟ್ ಮಾಡ್ತಾರೆ ಫಸ್ಟು. ನೆಕ್ಸ್ಟ್ ಯಾರು ಬರ್ತಾರೆ ಹೇಳಿ, ನಮ್ರತ್ ಅವರು ಕೂಡ ಸೇಮ್ ಪ್ರತಾಪ್ಗೆ ಸೇಮ್ ರೀಸನ್ ಕೊಡ್ತಾರೆ. ಅವರು ಕಂಪ್ಲೀಟಾಗಿ ಮೊದಲು 3 ವಾರ ಇದ್ದಂಗೆ ಇವಾಗ ಇಲ್ಲವೇ ಇಲ್ಲ. ಅವರು ಕಂಪ್ಲೀಟಾಗಿ ಯಾವ ರೀತಿ ಬೇಕೋ ಆ ರೀತಿ ಹೊರಗಡೆ ಇರೋ ಜನಗಳ ಒಂದು ಸಿಂಪತ್ತಿ ಗಿಟ್ಟಿಸ್ಕೊಂಡು ಹೋಗಿ ನಾಟಕ ಮಾಡಿ ಇವಾಗ ತಮ್ಮ ಪ್ಲ್ಯಾನ್ ಪ್ರಕಾರನೇ ನಡೀತಾ ಇದ್ದಾರೆ. ಕಂಪ್ಲೀಟಾಗಿ ಬೇರೆಯವ್ರಿಗೆ ಸ್ಕ್ರಿಪ್ಟೆಡ್ ಅನ್ನೋ ಅವರೇ ತಾವು ಸ್ಕ್ರಿಪ್ಟೆಡ್ ಆಗಿ ಪ್ರತಿದಿನ ಏನೇನು ಮಾಡಬೇಕು, ಎಲ್ಲಿ ಹೆಂಗೆ ಮಾತಾಡಬೇಕು ಅಂತ ಬ್ಲೂ ಪ್ರಿಂಟ್ ಹಾಕ್ಕೊಂಡು ಬಂದಿದ್ದಾರೆ ಅವರು ಪಕ್ಕ. ಅವರು ಈ ಮನೆಯಲ್ಲಿ ಕೊನೆಯವರೆಗೂ ಇರ್ತಾರೆ, ಬಟ್ ಎಲ್ಲ ಗಿಮಿಕ್ ಮಾಡಿ ಮೋಸ ಮಾಡ್ತಾಯಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಅಂತ ನಮ್ರತ್ ಅವರು ಕೂಡ ಪ್ರತಾಪ್ಗೆ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಬರೋರೆ ಇವ್ರ ಹೆಸರೇನಪ್ಪ, ಹೆಸರು ತನೀಶ್ ಅವರು ಬಂದು ಪ್ರತಾಪ್ಗೆ ಇವ್ರೇನು ಗೊತ್ತಾ, ಒಂದು ಗ್ರೂಪ್ ಆಯ್ತಂದರೆ ತನೀಶ್ ಅವರು ಕೂಡ ವಿನಯ್ ಟೀಮ್ಗೆ ಸೇರಿರೋ ಥರ ಕಾಣ್ತಾ ಐತೆ. ಒಬ್ಬರು ಏನಾದರೂ ಒಬ್ರಿಗೆ ಟಾರ್ಗೆಟ್, ವಿನಯ್ ಯಾರಿಗೆ ಟಾರ್ಗೆಟ್ ಮಾಡ್ತಾನೋ, ಈಗ ಪ್ರತಾಪ್ ಟಾರ್ಗೆಟ್ ಮಾಡಿದ್ನ ಪಟ್ ಅಂತ 4 ಪ್ರತಾಪ್ ಕಡೆನೇ ಬರ್ತವೆ. ಆಮೇಲೆ ಇಲ್ಲಿ ಸೇಮ್ ರೀಸನ್ ತನೀಶ್ ಅವರು ಕೂಡ, ಅವರು ಮೊದಲು ಬಂದಾಗ ಇವಾಗಿಲ್ಲ ಅಂತ ಅವರು 3 ಸೇಮ್ ರೀಸನ್ ಕೊಡ್ತಾರೆ. ಆಮೇಲೆ ಅವಿನಾಶ್ ಬಂದು ಕೂಡ ಪ್ರತಾಪ್ಗೆ ನಾಮಿನೇಟ್ ಮಾಡ್ತಾನೆ. ನಾವು ಅವಾಗವಾಗ ನಮ್ಮದು ಜಗಳ ಆಗುತ್ತೆ, ಅಷ್ಟು ಬಾಂಡಿಂಗ್ ಕರೆಕ್ಟಾಗಿಲ್ಲ, ಹಂಗೆ ಅಂತ ಅವರು ಅವಿನಾಶ್ ಅವರು
ರೀಸನನ್ನು ಕೊಡ್ತಾರೆ. ಆಮೇಲೆ ತುಕಾಲಿ ಸಂತೋಷ್ಗೆ ಇಲ್ಲಿ ಸಿರಿ ಮ್ಯಾಮ್ ಅವರು ನಾಮಿನೇಟ್ ಮಾಡ್ತಾರಂತಲೇ ಹೇಳ್ಬೋದು. ಸಿರಿ ಮ್ಯಾಮ್ ಅವರು ಕೂಡ ಅದೇ ರೀಸನ್ ಗುರು, ಹೆಣ್ಮಕ್ಳು ಅಂತಲ್ಲ, ನಿನ್ನೆ ಟಾಸ್ಕಲ್ಲಿ ಹೇಳಿದ್ರು ಹೆಣ್ಮಕ್ಳು ಅಂತ, ಬಟ್ ಇವಾಗ ಅದು ಏನು ಹೇಳಿಲ್ಲ, ನಿನ್ನೆ ಫುಲ್ ದೊಡ್ಡ ಜಗಳ ಆಯ್ತಲ್ಲ ಅದ್ರ ಬಗ್ಗೆ ಏನು ತೆಗೆದಿಲ್ಲ ಅವರು. ಅವರ ವರ್ತನೆ ಇಷ್ಟ ಆಗ್ತಾಯಿಲ್ಲ ನನಗೆ, ಒಮ್ಮೆ ರೈಸ್ ಆಗಿಬಿಡ್ತಾರೆ, ಅವರ ತಕ್ಕಂತೆ ಕಾಮಿಡಿ ಮಾಡ್ಕೊಂಡು ರೈಸ್ ಆಗಿಬಿಡ್ತಾರೆ, ಅವ್ರ ಬಗ್ಗೆ ಏನೂ ಮಾತಾಡೋಂಗಿಲ್ಲ, ಅವ್ರು ಮಾತ್ರ ಮೇಲೆ ಎಗ್ರಕ್ಕೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಮತ್ತೆ ತುಕಾಲಿ ಅವರು, ಯಾವತ್ತು ನಾನು ನಿಮ್ಮ ಮೇಲೆ ಬಂದಿದ್ದೆ, ಯಾವಾಗ ದೌರ್ಜನ್ಯ ಮಾಡಿದ್ದೆ ಅದನ್ನು ಹೇಳಿ, ಸುಮ್ಮನೆ ಏನೇನೋ ಸ್ಟೇಟ್ಮೆಂಟ್ ಕೊಡಬೇಡಿ, ನನ್ನ ಕ್ಯಾರೆಕ್ಟರ್ನ ಡ್ಯಾಮೇಜ್ ಮಾಡಿಬಿಡಿ ಅಂತ ಅಲ್ಲೇ ಹೇಳ್ತಾರೆ ಅವರು. ಮತ್ತು ಇವತ್ತು ಕೂಡ ಅವರು ಇಬ್ಬರ ಮಧ್ಯೆ ಜಗಳ ಆಗಿದೆ 100%. ತುಕಾಲಿ ಸಂತೋಷ್ ಅವರಿಗೆ ನಾಮಿನೇಟ್ ಮಾಡ್ತಾರೆ ಸಿರಿ ಮ್ಯಾಮ್ ಅವರು. ಅದ್ರ ಜೊತೆಗೆ ಇಲ್ಲಿ ಸಂಗೀತ ಅವರು ಕೂಡ ತುಕಾಲಿ ಸಂತೋಷ್ ಅವರಿಗೆ ನಾಮಿನೇಟ್ ಮಾಡ್ತಾರೆ. ತುಕಾಲಿ ಸಂತೋಷ್ ಅವರಿಗೆ ಸಂಗೀತ ಅವರು ರೀಸನ್ ಏನು ಕೊಡ್ತಾರೆ ಅಂದರೆ, ಅವರು ಸುಮ್ಮನೆ ಇಲ್ಲಿದ್ದಾರೆ, ಅದ್ರ ಜೊತೆಗೆ ಕರೆಕ್ಟಾಗಿ ಈಗ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರಂದರೆ, ಈಗ ಒಬ್ಬರು ಅವ್ರ ಬಗ್ಗೆ ಏನಾದರೂ ಒಂದು ಹೇಳಕ್ಕೆ ಬಂದ್ರೂ ಅದನ್ನು ಕೆಟ್ಟದನ್ನು ತಿಳ್ಕೊಂಡು ದೊಡ್ಡದಾಗಿ ಅದನ್ನೇ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾರೆ ಅಂತ ಸಂಗೀತ ಅವರು ಇಲ್ಲಿಯ ಒಂದು ಇದನ್ನು ಕೊಡ್ತಾರೆ. ಆಮೇಲೆ ಅವಿನಾಶ್ ಅವರು ಕೂಡ ಸಂಗೀತ ಅವರಿಗೆ ನಾಮಿನೇಟ್ ಮಾಡ್ತಾರೆ, 3 ಜನ ನಾಮಿನೇಟ್ ಮಾಡ್ತಾರೆ. ಹಾಗೆ ಅವಿನಾಶ್ ಅವರಿಗೆ ನೆಕ್ಸ್ಟ್ ನಾಮಿನೇಷನ್ನಲ್ಲಿ ಕಾರ್ತಿಕ್, ಸಂಗೀತ, ವಿನಯ್, ಆಮೇಲೆ ನಮ್ರತಾ ಮತ್ತು ಇವ್ರ ಹೆಸರೇನು ಸಿರಿ ಮ್ಯಾಮ್, ಇಷ್ಟು ಜನ ಅವಿನಾಶ್ ಅವ್ರಿಗೆ. ಇವರು ಕಾಂಟ್ರಿಬ್ಯೂಷನ್ ಕಮ್ಮಿ ಇದೆ, ವೈಲ್ಡ್ ಕಾರ್ಡ್ ಎಂಟ್ರಿ ಬಂದರೂ ಕೂಡ ಒಂದು ವಾರ ಕರೆಕ್ಟಾಗಿ ಆಡಿದ್ರು, ಲಾಸ್ಟ್ ವೀಕ್ ಕೂಡ ಏನೂ ಪರ್ಫಾರ್ಮೆನ್ಸ್ ಇರಲಿಲ್ಲ. ಇನ್ನೂ ಎಷ್ಟು ದಿವಸ ಬೇಕು ಅವರು ಮನೆ ಅರ್ಥ ಮಾಡ್ಕೊಳ್ಳೋಕ್ಕೆ, ನಮಗೇನು ಅಷ್ಟೊಂದೇನೋ ಕಾಂಟ್ರಿಬ್ಯೂಷನ್ ಕಮ್ಮಿ ಅನ್ನಿಸ್ತು ಅಂತ ಅವಿನಾಶ್ಗೆ ಇದು ಮಾಡ್ತಾರೆ. ಆಮೇಲೆ ಸಂಗೀತ ಅವರಿಗೆ ನಾಮಿನೇಷನ್ ಮಾಡೋರು ಕಾರ್ತಿಕ್ ಅವರು, ಸ್ವತಃ ಕಾರ್ತಿಕ್ ಅವರೇ ನಾಮಿನೇಟ್ ಮಾಡ್ತಾರೆ. ಅದ್ರ ಜೊತೆಗೆ ಕಾರ್ತಿಕ್ಗೆ ನಾಮಿನೇಷನ್ ಮಾಡಿದವರು ಮೈಕಲ್ ಅವರು. ನೀವು ನೋಡಿರ್ತೀರ ಪ್ರೋಮೋದಲ್ಲಿ ಏನೇನೋ ಸಿಲ್ಲಿ ರೀಸನ್ ಕೊಟ್ಬಿಟ್ಟು ಕಾರ್ತಿಕ್ ಅವರಿಗೆ ಮೈಕಲ್ ಅವರು ಇದು ಮಾಡ್ತಾರೆ, ಅಂದರೆ ಫೇಕ್ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾನೆ ಕಾರ್ತಿಕ್ ಅಂತ ಏನೇನೋ ಬಕ್ವಾಸ್ ಮಾತುಗಳನ್ನು ಆಡಿ ಅವರು ಕಾರ್ತಿಕ್ಗೆ ನಾಮಿನೇಷನ್ ಮಾಡ್ತಾರೆ. ಆಮೇಲೆ ಮೈಕಲ್ಗೂ ಅಷ್ಟೇ, ಕಾರ್ತಿಕ್ ಅವರು ನಿನಗೆ ರೀಸನ್ ಕೊಡೋಕ್ಕೆ ಬರಲ್ಲ, ನಿನ್ನ ಮನೆಯಲ್ಲಿ ಯೋಗ್ಯತೆ ಇಲ್ಲ, ರೀಸನ್ ಕೊಡೋಕ್ಕೆ ಬಂದಿಲ್ಲ ಅಂತ ಆ ಕಪ್ಪು ಬಣ್ಣದ ನೀರು ಹಾಕಿ ಅವರನ್ನು ಕೂಡ ನಾಮಿನೇಟ್ ಮಾಡ್ತಾರೆ. ಈ ವಾರ ನಾಮಿನೇಟ್ ಆದವರು ಯಾರ್ಯಾರಪ್ಪ ಅಂದರೆ, ಪ್ರತಾಪ್, ತುಕಾಲಿ ಸಂತೋಷ್, ಅವಿನಾಶ್, ಸಂಗೀತ, ಕಾರ್ತಿಕ್ ಮಹೇಶ್ ಮತ್ತು ಮೈಕಲ್ ಅವರು. 1 2 3 4 5 6 ಜನ ಈ ವಾರದ ನಾಮಿನೇಟ್ ಆಗಿದ್ದಾರೆ. ಪ್ರತಾಪ್, ತುಕಾಲಿ, ಅವಿನಾಶ್, ಸಂಗೀತ, ಕಾರ್ತಿಕ್, ಮೈಕಲ್ ಅವರು. ಈ ವಾರ ಮನೆಗೆ ಹೋಗೋರು ಅವಿನಾಶ್ ಅಥವಾ ಮೈಕಲ್ ಅನಿಸುತ್ತೆ, 100%, ಅದರಲ್ಲಿ ಡೌಟೇ ಇಲ್ಲ. ನನಗಂತೂ ಕನ್ಫರ್ಮ್ ಅನಿಸುತ್ತೆ ಗುರು. ಈ 6 ಜನದಲ್ಲಿ ಪ್ರತಾಪ್ ಅಂತ ಹೋಗೋಕ್ಕೆ ಚಾನ್ಸೇ ಇಲ್ಲ, ತುಕಾಲಿ ಹೋಗೋಕ್ಕೆ ಚಾನ್ಸ್ ಇಲ್ಲ, ಸಂಗೀತ ಹೋಗೋಕ್ಕೆ ಚಾನ್ಸ್ ಇಲ್ಲ, ಕಾರ್ತಿಕ್ ಹೋಗೋಕ್ಕೆ ಚಾನ್ಸ್ ಇಲ್ಲ. ಅವಿನಾಶ್ ಅಥವಾ ಮೈಕಲಲ್ಲಿ ಇಬ್ಬರಲ್ಲಿ ಒಬ್ಬರು ಹೋಗ್ತಾರೆ. ಈ ವಾರ ಅವಿನಾಶ್ ಅಥವಾ ಮೈಕಲಲ್ಲಿ ಯಾರು ಹೋಗಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಹಾಗೆ ನಿಮ್ಮ ನೆಚ್ಚಿನ ಸ್ಪರ್ಧಿಗಳ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ನಾಮಿನೇಷನ್ನಲ್ಲಿ ಅವಿನಾಶ್ ಹೋಗ್ತಾನ, ಮೈಕಲ್ ಹೋಗ್ತಾನ ಮನೆಗೆ, ಪಕ್ಕ ಕಮೆಂಟ್ ಮಾಡಿ ಹೇಳಿ. ಧನ್ಯವಾದಗಳು. ಲೈಕ್ ಮಾಡಿ ವಿಡಿಯೋ.